ಈ ಅಭಿನೇ ನನಗೆ ಹೇಳಿರೋದು ಚಂದನ್ಗೌಡ್ರಿಗೂ ನಾವು ಫಂಡ್ ಮಾಡ್ತಾ ಇದೀವಿ ಅಂತ. ಪರವಾಗಿಲ್ಲ, ವಾಯ್ಸ್ ಕೇಳ್ತೈತೆ ನಮ್ಗೆ ವಾಯ್ಸ್ ಕೇಳ್ತೈತೆ, ಮಾತಾಡಪ್ಪ. ನಿಂಗೆ ಪ್ರಚಾರದ ಹುಚ್ಚಿದ್ರೆ ಭಿಕ್ಷೆ ಬೇಡ್ಕೊಂಡು ಬದುಕು, ಕಂಡವ್ರ ಹೆಸರು ಬಳಸ್ಕೊಂಡ್ ಬದುಕ್ಬೇಡ. ಕೇಳ್ತೀನಿ ಕೇಳಲೆ, 50 ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಪ್ರೂವ್ ಮಾಡ್ತೀಯ ನೀನು? ನೀನ್ ಯಾವ ಮೀಡಿಯಾದಲ್ಲಿ ಕರಿತೀಯ? ಯೂಟ್ಯೂಬರ್ಗಳ ನಡುವೆ ವಾರ್, ಯೂಟ್ಯೂಬರ್ಗಳಂತ ಹೇಳಕ್ ಆಗೋದಿಲ್ಲ, ಯೂಟ್ಯೂಬರ್ಗಳನ್ನ ಹದ್ದು ಬಸ್ಸಿನಲ್ಲಿ ಇಡೋಕ್ಕೋಸ್ಕರ ಅವರ ವಿರುದ್ಧ ಬಿಟ್ಟಂತ ಒಂದು ಷಡ್ಯಂತ್ರ ಅದು. ನನಗೆ ಅಮೌಂಟ್ ಕೊಡ್ತೀನಿ ಬಾ ಅಂತ ಕರೆದವರು ಚಂದನ್ಗೌಡ್ರು ಕೊಟ್ಟಿರಲ್ವಾ, ಅದು ನಾನು ಹೇಳ್ತೀನಿ. ನೀವು ಡೈರೆಕ್ಟ್ ಆಗಿ ಅಲಿಗೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಬೇಕಾಗಿರೋದು ಸಾಕ್ಷಿ ಆಧಾರಗಳಿದ್ರು ಇದೆಯಾ ನಿಮ್ಮ ಹತ್ರ, ಅಥವಾ ಜಸ್ಟ್ ಅಲಿಗೇಷನ್ ಮಾಡ್ತಾ ಇದ್ದೀರಾ? ಅಂದ್ರೆ ಹಿಂಗಿರ್ಬೋದು, ಅವ್ರಿಗೂ ಕೊಟ್ಟಿರ್ಬೋದು, ಕೊಡದಲ್ಲ ಏನು ಮಾಡಲ್ಲ, ಜಸ್ಟ್ ಅಲಿಗೇಷನ್ ಸರ್. ಅವ್ರು ಕೊಟ್ಟಿರ್ಬೋದು, ನನಗೆ ಕೊಡ್ತೀನಿ ಅಂತಂದವರು ಚಂದನ್ಗೌಡ್ರ ಹತ್ರ ಮಾತಾಡಿರಲ್ಲ. ಈ ವ್ಯಕ್ತಿಯ ಬ್ಯಾಕ್ ಗ್ರೌಂಡ್ ಅನ್ನು ನೋಡ್ತಾ ಇದ್ರೆ ಕಿರಿಕೀರ್ತಿ ಜೊತೆಗಿನ ಹಲವು ಫೋಟೋಸ್ಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಕಿರಿಕೀರ್ತಿ ಜೊತೆಗೆ ಕೇಸರಿ ಶಾಲು ಹಾಕಿಕೊಂಡು ಕೆಲವೊಂದು ಸಮ್ಮೇಳನಗಳಲ್ಲಿ ಭಾಗವಹಿಸಿದಂತಹ ಫೋಟೋಗಳು ಕೂಡ ಲಭ್ಯವಾಗುತ್ತೆ. ಈ ಒಂದು ವಿಚಾರದಲ್ಲಿ ಸ್ಪಷ್ಟೀಕರಣ ನಾವು ನಿಮಗೆ ಯಾಕೆ ಕೊಡಬೇಕು ಅಂದರೆ, ನಾವು ಒಂದೊಂದೇ ವಿಡಿಯೋ ಹಾಕಿದಾಗಲೂ ಅದು ಸತ್ಯ, ಅದರಲ್ಲಿ ದಾಖಲೆಗಳಿವೆ, ಅದರಲ್ಲಿ ಏನಾದರೂ ಒಂದು ನಿಜಾಂಶ ಇದೆ ಅಂತ ಕೇಳುವಂತಹ 1,000 ಮಂದಿ ಆದರೂ ನಮ್ಮ ಹಿಂದೆ ಇದ್ದಾರೆ. ಸೊ ಅವರಿಗೆ ಒಂದು ಸ್ಪಷ್ಟೀಕರಣ ಕೊಡಬೇಕು. ಹೇಳಿದ್ದಾರೆ ನನಗೆ, ಅದು ನಾನು ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ತೀನಿ. ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. 2 ದಿವಸಗಳಾಯಿತು ಯಾವುದೇ ವಿಚಾರದಲ್ಲಿ ವಿಡಿಯೋ ಮಾಡಿರಲಿಲ್ಲ, ಆದರೆ ಇವತ್ತು ವಿಡಿಯೋ ಮಾಡಲೇಬೇಕು ಎನ್ನುವಂತಹ ವಿಚಾರದಲ್ಲಿ ಕೆಲವೊಂದು ಮಾಹಿತಿಗಳಿವೆ. ಸೊ ಏನು 2 ದಿವಸಗಳಾಯಿತು, ಆ ಒಂದು 2 ದಿವಸಗಳಲ್ಲಿ ಯೂಟ್ಯೂಬರ್ಗಳು ಮತ್ತು ಯೂಟ್ಯೂಬರ್ಗಳ ಮೇಲೆ ದೊಡ್ಡ ಮಟ್ಟದ ಒಂದು ಅಲಿಗೇಷನ್, ಪ್ರೊಪಗಂಡ ಸೃಷ್ಟಿ ಆಗ್ತಾ ಇರುವಂಥದ್ದು. ಅಂದರೆ 50 ಲಕ್ಷ ತಗೊಂಡು ನೀನು ವಿಡಿಯೋ ಮಾಡ್ತಾ ಇದ್ದೆ, ನಿನಗೆ ಯಾರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅದರ ಬಗ್ಗೆ ನನಗೆ ಮಾಹಿತಿ ಇದೆ, ನಾನು ಅವರ ಪರ ಇವರ ಪರ ಹಾಗೆ ಹೀಗೆ ಅಂತೇಳಿ ಮಾಧ್ಯಮಗಳ ಮುಂದೆ, ಅಂದರೆ ಸ್ಯಾಟಲೈಟ್ ಚಾನೆಲ್ಗಳ ಮುಂದೆ ದೊಡ್ಡ ರಂಪಾಟ. ಏನೋ ಸೌಜನ್ಯ ಹೋರಾಟಗಾರರು ಅಥವಾ ಅವರ ಜೊತೆಗಿದ್ದವರು ಯಾರೋ ಅವರಿಗೆ ದುಡ್ಡು ಕೊಟ್ಟಿದ್ದಾರಂತೆ, ಅದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಸೊ ಇವೆಲ್ಲದರ ಬಗ್ಗೆ ನಾವು ಮಾತಾಡಿಲ್ಲ ಅಂದರೆ ಆ ಒಂದು ಪ್ರೊಪಗಂಡ ನಮ್ಮ ಮೇಲೆ ಕೂಡ ಬಂದೇ ಬರುತ್ತೆ. ಸೊ ಅದರಿಂದಾಗಿ ಸ್ವಲ್ಪ ಕ್ಲಾರಿಟಿ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಇದ್ದೇನೆ. ಮೊದಲನೇದಾಗಿ, ನಾನು ಒಫಿಷಿಯಲಿ ನನ್ನ ಚಾನಲನ್ನು ಸ್ಟಾರ್ಟ್ ಮಾಡಿ ನಿಮಗೆ ಗೊತ್ತಾಗ್ಬೋದು, ನೋಡಿದರೆ ಒಂದು 3 ವರ್ಷ ಆಗಿರ್ಬೋದು ಆ್ಯಕ್ಟಿವ್ ಆಗಿರುವಂಥದ್ದು. ಸೊ ಈ ಒಂದು 3 ವರ್ಷದಲ್ಲಿ 2 ವರ್ಷಗಳು, ಕೊನೆಯ 2 ವರ್ಷಗಳು ಏನು ಸಂತೋಷ್ ರಾವ್ ಅವರು ಖುಲಾಸೆಗೊಂಡಂತಹ ಸಂದರ್ಭದಿಂದ ಹೋರಾಟಗಳು ನಡೀತಾ ಇದೆ. ಸೊ ಆ ಒಂದು ಸಂದರ್ಭದಿಂದ ಈ ಒಂದು ಸೌಜನ್ಯ ಕೇಸನ್ನು ನಾನು ಫಾಲೋ ಅಪ್ ಮಾಡ್ತಾ ಬರ್ತಾ ಇದ್ದೇನೆ. ನಿಮಗೂ ಗೊತ್ತೇ ಇದೆ, ಹಲವು ವಿಡಿಯೋಗಳು ಈ ಒಂದು ವಿಚಾರದ ಬಗ್ಗೆ ನಿಮಗೆ ಮಾಹಿತಿ ಕೊಡುವಲ್ಲೇ ನಾನು ನನ್ನ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅಂದರೆ ಏನು ಅಪ್ಡೇಟ್ಸ್ಗಳು ಬರ್ತಾ ಇದೆ ನಿರಂತರವಾಗಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ಸುದೀರ್ಘವಾಗಿ ಮಾಡ್ತಾ ಇದ್ದೇನೆ. ದಿನಕ್ಕೆ ಮೇ ಬಿ 1, 2, 3 ತಪ್ಪಿದರೆ 4-5 ವಿಡಿಯೋಗಳು ಹಾಕಿದ್ದಿದೆ. ಎಲ್ಲವೂ ಈ ಒಂದು ಹೋರಾಟದ ಆ ಒಂದು ಅಪ್ಡೇಟ್ಸ್ಗಳು, ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಇವೆಲ್ಲದರ ಬಗ್ಗೆ. ಸೊ ಇಂತಹ ವಿಚಾರಗಳು ಇರುವಾಗ ಏನು ಚಂದನ್ ಗೌಡ ಮತ್ತು ಅಭಿಷೇಕ್ ಅವರು ಯೂಟ್ಯೂಬರ್ಗಳು, ಸೊ ಅವರ ಜೊತೆ ಯಾವ ರೀತಿ ಲಿಂಕ್ ಅಥವಾ ಇವಾಗ ಪ್ರೊಪಗಂಡವನ್ನು ತೆಗೆದುಕೊಂಡು ಬಂದಂತಹ ಯುವಕ ಏನಿದ್ದಾನೆ, ಸಣ್ಣ ಯುವಕ, ಪ್ರಾಯ ನೋಡಿದರೆ ಒಂದು 18, 19, 20 ಅಂತ ಅನಿಸುತ್ತೆ. ಸೊ ಆ ಒಂದು ಯುವಕ ಏನು ಚಂದನ್ ಗೌಡರು ಹೇಳೋ ಥರ ಬಚ್ಚ, ಅಂದರೆ ಇವಾಗಲೂ ನಮ್ಮ ಮಂಗಳೂರು ಆ ಥರ ಭಾಷೆ ಉಪಯೋಗಿಸೋದಿಲ್ಲ ಬಚ್ಚ ಅಂತ. ಆದರೆ ಇನ್ನು ದಕ್ಷಿಣ ಕನ್ನಡ ಬಿಟ್ಟು ಉತ್ತರ ಕನ್ನಡ ಆ ಕಡೆ ಹೋದರೆ ಅದು ಬಚ್ಚ ಅಂದರೆ ಮಗು ಅಥವಾ ಸಣ್ಣ ಹುಡುಗ, ಆ ರೀತಿ ಅರ್ಥ ಬರುತ್ತೆ. ಏನೇ ಇರಲಿ, ಆ ಹುಡುಗ ಏನು ಮಾಡ್ತಾನೆ ಅಂದರೆ ಯೂಟ್ಯೂಬಲ್ಲಿ ತನ್ನದೇ ಆದ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಅಭಿಷೇಕ್ ಪರಿಚಯ ಇದೆ ಅಂತ ಹೇಳ್ಕೊಳ್ತಾನೆ. ಹೇಗಪ್ಪ ಯೂಟ್ಯೂಬಲ್ಲಿ ವೈರಲ್ ಆಗೋದು, ಯೂಟ್ಯೂಬರ್ ಆಗೋದು ಹೇಗೆ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ ಇರ್ತಾನೆ. ಅಭಿಷೇಕ್ ಅವರು ಅವರಿಗೆ ಏನೋ ಮಾಹಿತಿ ಕೊಟ್ಟಿದ್ದಾರೆ, ಬನ್ನಿ ಧರ್ಮಸ್ಥಳಕ್ಕೆ ಬನ್ನಿ, ಅಲ್ಲಿ ನಮಗೆ ಬಾಸ್ ಇದ್ದಾರೆ. ಯಾವ ಬಾಸ್ ಅಂತ ನನಗೆ ಗೊತ್ತಿಲ್ಲ. 1-2 ವರ್ಷ ಆಯಿತು ನಾನು ಈ ಒಂದು ವಿಡಿಯೋ ಮಾಡೋದು, ಯಾವ ಬಾಸು ನನ್ನನ್ನು ಮೀಟ್ ಮಾಡೋಕ್ಕೆ ಬರಲಿಲ್ಲ, ತಗೋಪ್ಪ ಒಂದು 10 ರೂಪಾಯಿ ಅಂತ. ಸೊ ಯಾರು ಅಭಿಷೇಕ್ ಬಾಸ್ ಅನ್ನೋದು ನನಗಂತೂ ಗೊತ್ತಿಲ್ಲ. ಅಭಿಷೇಕ್ ಈ ಒಂದು ವಿಚಾರದಲ್ಲಿ ಪ್ರತಿಕ್ರಿಯೆ ಕೊಡಬೇಕು. ಸೊ ಅಭಿಷೇಕ್ ವಿಚಾರಗಳು ಕೂಡ ನಾನೊಂದು ವಿಡಿಯೋ ಮಾಡ್ತೀನಿ, ಯಾಕಂದರೆ ಬಹಳಷ್ಟು ಪ್ರಮುಖ ವಿಚಾರಗಳು ಅಭಿಷೇಕ್ ವಿಚಾರದಲ್ಲೂ ಇದೆ. ಸೊ ಕೆಲವೊಂದು ಸಮಸ್ಯೆಗಳಿವೆ, ಕೆಲವೊಂದು ಕ್ವಶನ್ಸ್ ಇವೆ, ಕೆಲವೊಂದು ಕನ್ಫ್ಯೂಷನ್ಸ್ ಇವೆ, ಎಲ್ಲವನ್ನು ಒಂದು ವಿಡಿಯೋದಲ್ಲಿ ನಾನು ಮಾಡಾಕ್ತೀನಿ. ಇವಾಗ ಸದ್ಯಕ್ಕೆ ಚಂದನ್ ಗೌಡ ಮತ್ತು ಏನು ಯೂಟ್ಯೂಬರ್ ಅಂತ ಕರೆಸ್ಕೊಳ್ಳುವಂತಹ ಬಚ್ಚ ಇದ್ದಾನೆ, ಆ ಒಂದು ಬಚ್ಚ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅಂದರೆ ಯಾರು 50 ಲಕ್ಷ ಚಂದನ್ ಗೌಡ್ರು ಕೊಟ್ಟರು, ಸೊ ಅದಕ್ಕೆ ದಾಖಲೆ ಇದೆ. TV9 ಏನು ಆ್ಯಂಕರ್ ಕೇಳ್ತಾನೆ, ಏನು ರಿಪೋರ್ಟರ್, ಅಲಿಗೇಷನ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ದಾಖಲೆ ಇದೆಯಾ ನಿಮ್ಮ ಜೊತೆ?
ಇಲ್ಲ ಇರ್ಬೋದು. ಅಂದರೆ ಅಭಿಷೇಕ್ ಅವರಿಗೆ ಇಷ್ಟು ಕೊಡಬೇಕು ಅಂದರೆ ಚಂದನ್ ಗೌಡ ಅವರಿಗೆ ಇನ್ನೆಷ್ಟು ಕೊಡಬೇಕು ಅಂತ ಅವರು ಚಿಂತೆ ಮಾಡೋದು. ನನಗೂ ಸಿಕ್ಕಿದ್ರೆ ಒಳ್ಳೇದಿತ್ತು ಅನ್ನೋಂತಹ ಆ ಒಂದು ಚಿಂತೆಯಲ್ಲೇ ಅವರು ಕೂಡ ಇದ್ದ ಹಾಗೆ ಇತ್ತು. ಸೊ ಏನೇ ಇರಲಿ, ಅವ್ರ ವಿಚಾರ ತಗೊಂಡ್ರು ಬಿಟ್ಟರು. ಆದರೆ ಈ ಒಂದು ವಿಚಾರದಲ್ಲಿ ಸ್ಪಷ್ಟೀಕರಣ ಅಂತೂ ನಾವು ಕೊಡಲೇಬೇಕು. ಅಂದರೆ ಒಂದು ಯೂಟ್ಯೂಬರ್ಗೂ ಹೇಳುವಾಗ ಎಲ್ಲರ ಮೇಲೆ ಬರುತ್ತೆ ಅದು. ನಾನು ಆ್ಯಸ್ ಒಫಿಷಿಯಲಿ ಜನತಾ ಏಜೆಂಟ್ ಆಗಿ ನನ್ನನ್ನು ಗೊತ್ತಿರುವಂತಹ ಕೆಲವೊಂದು ವ್ಯಕ್ತಿಗಳು, ಒಂದೆರಡು ವ್ಯಕ್ತಿಗಳಾದರೂ ಇದ್ದಾರೆ, ಸೌಜನ್ಯ ಹೋರಾಟದಲ್ಲಿ ಆಗಿರ್ಬೋದು, ಹೊರಗಡೆ ಇರ್ಬೋದು. ಸೊ ಆ ವ್ಯಕ್ತಿಗಳಿಗೆ ನಾನು ಏನು ಅನ್ನೋದು ಗೊತ್ತಿರ್ಬೋದು. ಅಂದರೆ 2 ವರ್ಷಗಳಾಯಿತು ಒಂದು ಅಪ್ಡೇಟ್ಗಳನ್ನು ನಿರಂತರವಾಗಿ ಹಾಕ್ತಾ ಇದ್ದೇನೆ. ಸರ್ ನನಗೆ ಕಷ್ಟ ಆಗ್ತಾ ಇದೆ, ಹಾಕೋಕ್ಕಾಗ್ತಾ ಇಲ್ಲ, ಒಂದು 10 ರೂಪಾಯಿ ಸಹಾಯ ಮಾಡಿ ಅಂತ ಯಾವನ ಮುಂದೆನೂ ಕೇಳಿಲ್ಲ. ಯಾವನು ಬಂದು ಅಯ್ಯೋ ನೀನು ವೀಡಿಯೋ ಮಾಡ್ತಾ ಇದೆಯಾ, ನಮಗೆ ಬಹಳ ಉಪಕಾರ ಆಗುತ್ತೆ, ಅಪ್ಡೇಟ್ಸ್ಗಳನ್ನು ಜನರಿಗೆ ತಲುಪಿಸ್ತಾ ಇದೆಯಾ, ತಗೋ ಒಂದು 10 ರೂಪಾಯಿ ಅಂತ ಕೊಟ್ಟವರು ಯಾರೂ ಇಲ್ಲ. ಸೊ ಈ ಒಂದು ವಿಚಾರದಲ್ಲಿ ಸ್ಪಷ್ಟೀಕರಣ ಕೊಡಲೇಬೇಕು. ಇನ್ನು ಯಾವುದೇ ತನಿಖೆ ದಾಖಲೆಗಳು ಅಂತ ಬಂದರೆ ಅದನ್ನು ಕೊಡೋಕ್ಕೂ ಸಿದ್ಧ. ಆದರೆ ಈ ಒಂದು ವಿಚಾರದಲ್ಲಿ ಏನು ಪ್ರೊಪಗಂಡ ತಗೊಂಡು ಬರ್ತಾ ಇದ್ದಾರೆ, ಸೌಜನ್ಯ ಹೋರಾಟದ ಪರವಾಗಿ ವಿಡಿಯೋಗಳನ್ನು ಮಾಡಿದರೆ ಲಕ್ಷ 1-2 ಲಕ್ಷ ಎಲ್ಲ ಮಾತಾಡೋದು 50 ಲಕ್ಷದ ವಿಚಾರದಲ್ಲಿ. ಏನು ಅಭಿಷೇಕ್ ಮತ್ತು ಆ ಒಂದು ವ್ಯಕ್ತಿ ಜೊತೆಗೆ ಏನು ವಿಚಾರ ನಡೆದಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಅವುಗಳು ನಿಜಾನೋ ನನಗೆ ಗೊತ್ತಿಲ್ಲ, ಅದನ್ನು ಪ್ರೂವ್ ಮಾಡಬೇಕಾದ್ದು ಅವ್ರಿಗೆ ಬಿಟ್ಟ ವಿಚಾರ. ಏನು ಮಾಧ್ಯಮದಲ್ಲಿ ಬಂದು ಬೊಗಳೆ ಬಿಡುವಷ್ಟು ಸುಲಭ ಅಲ್ಲ ದಾಖಲೆಗಳನ್ನು ತಗೊಂಡು ಹೋಗಿ ಮಾತಾಡೋದು. ಸೊ ಒಬ್ವಿಯಸ್ಲಿ ಚಂದನ್ ಗೌಡ ಆ ಒಂದು ಏನು ಪೊಸಿಷನಲ್ಲಿ ನಿಂತ್ಕೊಂಡು ನಾನು ಮಾತಾಡೋದಾದರೆ, ಚಂದನ್ ಗೌಡ ಆ್ಯಸ್ ಎ ರಿಪೋರ್ಟರ್ ನ್ಯೂಸ್ ಅಲರ್ಟ್ ಎನ್ನುವಂತಹ ಚಾನಲ್ ಮಾಡಿಕೊಂಡು ಒಂದೊಳ್ಳೆ ಇಂಪಾದ ಧ್ವನಿ, ಒಂದು ನಿರಾಶಾದಾಯಕ ಅಂತ ಹೇಳೋಕ್ಕಾಗಲ್ಲ, ಯಾವುದೇ ನ್ಯೂಸನ್ನು ತಂದರೂ ಅದರಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಇರುತ್ತೆ. ಸೊ ಅಂತಹ ಒಂದು ಪುಷ್ಟೀಕರಣ ಕೊಡುವಂತಹ ಕೆಲವೊಂದು ವಾರ್ತೆಗಳನ್ನು ಹಾಕ್ತಾರೆ. ಸೊ ಯಾವುದೇ ವಾರ್ತೆಗಳಲ್ಲೂ ಅವರು ಕಲಬೆರಕೆ ಮಾಡ್ತಾರೋ ಅಥವಾ ಫೇಕ್ ನ್ಯೂಸನ್ನು ಹಾಕ್ತಾರೋ ಅನ್ನೋಂತಹ ವಿಚಾರಗಳನ್ನು ನಾನು ನೋಡಿರಲಿಲ್ಲ. ನನಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ನಾನಿವತ್ತು ಅವ್ರ ವಿಚಾರವಾಗಿ ಮಾತಾಡಬೇಕು ಅಂದರೆ ನನಗೂ ಅವ್ರಿಗೂ ಏನೋ ಒಳ್ಳೆ ಆತ್ಮೀಯತೆ ಇದೆ ಅಂತ ತಿಳ್ಕೊಬೇಡಿ. ನನಗೂ ಅವ್ರಿಗೂ ಯಾವುದೇ ಒಂದು ವಾಟ್ಸಪ್ ಮೆಸೇಜು, ಇನ್ಸ್ಟಾಗ್ರಾಮ್ ಮೆಸೇಜ್ ಕಳಿಸಿನೋ ಸಂಬಂಧ ಇಲ್ಲ. ಅವರ ವಿಡಿಯೋವನ್ನು ನಾನು ನೋಡ್ತಾ ಇರ್ತೇನೆ. ಏನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರ ವಾರ್ತಾ ವಿಶ್ಲೇಷಣೆ ಏನಿದೆ, ಸೊ ಅದೇ ರೀತಿಯಲ್ಲಿ ಏನೋ ಒಂದು ತಾಳೆ ಆಗುತ್ತೆ, ಒಂದು ಒಳ್ಳೆಯ ಸೌಂಡು, ಇಂಪಾದ ಒಂದು ನಮ್ಮ ಮನಕ್ಕೆ ತಟ್ಟುವಂತಹ ಒಂದು ಮುದ ನೀಡುವಂತಹ ಒಂದು ಸ್ವರ. ಸೊ ಅದರಿಂದಾಗಿ ಅದನ್ನು ಮೆಚ್ಚಿಕೊಂಡು ಅವರ ವಾರ್ತೆ ನಾನು ನೋಡ್ತಾ ಇರ್ತೀನಿ. ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವ್ರದ್ದು ಕೂಡ ಅದೇ ರೀತಿಯಲ್ಲಿ. ಸೊ ಅವರು ಆ್ಯಸ್ ಜರ್ನಲಿಸ್ಟ್ ಇವರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಅದರಿಂದಾಗಿ ಈ ಒಂದು ವಿಚಾರದಲ್ಲಿ ಮಾತಾಡೋಲ್ಲ. ಏನಿಲ್ಲ, ಇವಾಗ ಇಶ್ಯೂ ಬಂದಿರೋದು ಚಂದನ್ ಗೌಡ ಅವರಿಗೆ ಒಂದು ಬಟ್ಟೆ ಅಂಗಡಿ ಇದೆ. ಆ ಒಂದು ಬಟ್ಟೆ ಅಂಗಡಿಗೆ 50 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. ಎಲ್ಲಿಂದ ದುಡ್ಡು ಬಂತು ಅನ್ನೋದು ಅದನ್ನು ಕೇಳೋ ರೈಟ್ಸ್ ಈ ವ್ಯಕ್ತಿಗೆ ಖಂಡಿತವಾಗಿಯೂ ಇಲ್ಲ. ಸೊ ಈ ಒಂದು ವಿಡಿಯೋನ ನೀವು ಆರಂಭದಲ್ಲೇ ನೋಡ್ತಾ ಬರ್ತಾ ಇದ್ದರೆ ಆ ಒಂದು 2 ಕ್ಲಿಪ್ಸನ್ನು ನೋಡಿರ್ಬೋದು. ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಥವಾ ತಮ್ನೈಲ್ಗಳು ನೋಡಿದ್ರೆ ಗೊತ್ತಾಗ್ಬೋದು ಯಾವ ವಿಚಾರದಲ್ಲಿ ಮಾತಾಡ್ತಾ ಇದ್ದೇನೆ. ಸದ್ಯ ಈ ಒಂದು 2 ದಿವಸಗಳಿಂದ ಯೂಟ್ಯೂಬರ್ಗಳ ನಡುವೆ ವಾರ್, ಯೂಟ್ಯೂಬರ್ಗಳಂತ ಹೇಳೋಕ್ಕಾಗೋದಿಲ್ಲ, ಯೂಟ್ಯೂಬರ್ಗಳನ್ನು ಏನು ಒಂದು ಹದ್ದು ಬಸ್ಸಿನಲ್ಲಿ ಇಡೋಕ್ಕೋಸ್ಕರ ಅವರ ವಿರುದ್ಧ ಬಿಟ್ಟಂಥ ಒಂದು ಷಡ್ಯಂತ್ರ ಅದು. ಅವರು ಯೂಟ್ಯೂಬರ್ ಅಂತ ಯಾಕೆ ಹೇಳಬೇಕು ಅಂದರೆ, ಹೇಳಬಾರ್ದು ಅಂದರೆ ನೋಡಿ, ಸುಜಾತಾ ಪ್ರಕರಣದಲ್ಲಿ ಕಾರಿನ ಒಳಗಡೆ ವಿಡಿಯೋ ಮಾಡಿ ಬೆದರಿಕೆ ಹಾಕಿ ಸುಜಾತಾ ಭಟ್ಟನ್ನು ಇಂತಹ ವಿಚಾರಗಳನ್ನು ಹೇಳುವಂಥ ಫೋರ್ಸ್ ಮಾಡಿ ಯೂಟ್ಯೂಬರ್ ಅಂತ ಹೊರಗಡೆ ಬಂದಂಥ ವ್ಯಕ್ತಿ. ಸೊ ನಂತರ ನಾವು ಆ ಒಂದು ಯೂಟ್ಯೂಬರ್ ವಿಚಾರವಾಗಿ ಆಳವಾಗಿ ಏನು ಅಧ್ಯಯನ ಮಾಡ್ತಾ ಹೋದರೆ ಆ ಒಂದು ವ್ಯಕ್ತಿಗಳಿಗೂ ಮಾಧ್ಯಮದಲ್ಲಿ ಮುನ್ನೆಲೆಯಲ್ಲಿರುವಂತಹ ಕೆಲವೊಂದು ಚೀಫ್ ಎಡಿಟರ್ಸ್ ಅಂದರೆ ಅಜಿತ್ ಜೈನ್ ಇರ್ಬೋದು, ಆಮೇಲೆ ಕಿರಿಕ್ ಕೀರ್ತಿ ಇರ್ಬೋದು, ಆಮೇಲೆ ರಾಕೇಶ್ ಶೆಟ್ಟಿ ಇರ್ಬೋದು, ಆಮೇಲೆ ವಿಕ್ರಮ ಚಾನೆಲ್ನವನಿರ್ಬೋದು, ಎಲ್ಲರಿಗೂ ಅವ್ರ ಜೊತೆ ಒಂದು ನಿಕಟಪೂರ್ವ ಸಂಬಂಧ ಇದೆ. ಅಂದರೆ ಅವರು ಬಿಟ್ಟಂತಹ ಒಂದು ಏನು ಒಂದು ರೀತಿಯಲ್ಲಿ ಚೂಬಾಣ ಅಂತ ಹೇಳ್ಬೋದು, ಅವರು ಕಳಿಸಿದಂತಹ ಅವರು ಯೂಟ್ಯೂಬರ್. ಅದೇ ರೀತಿಯಲ್ಲಿ ಈ ವ್ಯಕ್ತಿ ಕೂಡ, ಈ ವ್ಯಕ್ತಿಯನ್ನು ನೋಡುವಾಗ ಕೂಡ ಈ ವ್ಯಕ್ತಿಯ ಬ್ಯಾಕ್ಗ್ರೌಂಡನ್ನು ನೋಡ್ತಾ ಇದ್ದರೆ ಕಿರಿಕ್ ಕೀರ್ತಿ ಜೊತೆಗಿನ ಹಲವು ಫೋಟೋಸ್ಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಕಿರಿಕ್ ಕೀರ್ತಿ ಜೊತೆಗೆ ಕೇಸರಿ ಶಾಲು ಹಾಕಿಕೊಂಡು ಕೆಲವೊಂದು ಸಮ್ಮೇಳನಗಳಲ್ಲಿ ಭಾಗವಹಿಸಿದಂತಹ ಫೋಟೋಗಳು ಕೂಡ ಲಭ್ಯವಾಗುತ್ತೆ. ಸೊ ಎಲ್ಲವನ್ನು ನಿಮ್ಮ ಮುಂದೆ ನಾವು ದಾಖಲೆಗಳೊಂದಿಗೆ ಪ್ರಸ್ತುತ ಮಾಡ್ತೇವೆ. ಇನ್ನು ಮಾತಾಡಲಿಕ್ಕೆ ಇರುವುದು, ಇವರು ಯೂಟ್ಯೂಬರ್ಗಳ ಮೇಲೆ ಷಡ್ಯಂತ್ರ ಮಾಡೋರ ಉದ್ದೇಶ ಏನು? ಇವಾಗಲೇ ಕೇಂದ್ರದಿಂದ ಇಡಿ ಕೂಡ ಎಂಟರ್ ಆಗಿದೆ. ಸೊ ಹೇಗಾದರೂ ಮಾಡಿ ಇವರನ್ನು ಏನೇ ಮಾಡಿದರೂ ಮಾತಂತೂ ಬಿಡ್ತಾ ಇಲ್ಲ. ನ್ಯೂಸ್ಗಳು ಕುಡ್ಲಾರಾಮ್ ಪೇಜ್ ಬಿಟ್ಟರೆ ಇವರು ಬಿಡ್ತಾರೆ, ತರ್ಡೇ ಬಿಡ್ತಾರೆ, ತರ್ಡೇ ಬಿಟ್ಟರೆ ನ್ಯೂಸ್ ಅಲರ್ಟ್ ಬಿಡ್ತಾರೆ, ನ್ಯೂಸ್ ಅಲರ್ಟ್ ಬಿಟ್ಟರೆ ಡಿಟಾಕ್ಸ್ ಬಿಡ್ತಾರೆ, ಇನ್ಯಾರೂ ಬಿಟ್ಟಿಲ್ಲ ಅಂದರೂ ಜನತಾ ಏಜೆಂಟ್ ಬಿಡ್ತಾರೆ ಅನ್ನೋಂತಹ ವಿಚಾರ ಅವ್ರಿಗೆ ಗೊತ್ತೇ ಇದೆ. ಸೊ ಹೇಗಾದರೂ ಮಾಡಿ ಒಬ್ಬರನ್ನು ಹೀಗೆ ಮಾಡಿಬಿಟ್ಟು ಅವರನ್ನು ಏನು ಮಾತಾಡದೆ ಮಾಡಬೇಕು. ಒಂದು 4 ಕೇಸ್ ಹಾಕಿದರೆ ಸಾಕು. ಆಮೇಲೆ ಆ ಕೋರ್ಟಿಂದ ಈ ಕೋರ್ಟಿಂದ ಓಡಾಡೋಕ್ಕೆ ಟೈಮ್ ಆಗುತ್ತೆ. ಆಮೇಲೆ ಇವರು ವಿಡಿಯೋ ಮಾಡೋದಕ್ಕೆ ಟೈಮ್ ಬರೋದಿಲ್ಲ ಅನ್ನುವಂತಹ ಒಂದು ಚಿಂತೆ.
ಸೊ ಆ ಒಂದು ವಿಚಾರದಲ್ಲಿ ಒಂದು ಸ್ಪಷ್ಟೀಕರಣ ಕೊಡಬೇಕು. ನಾವಿಲ್ಲ ಅಂದರೆ ಇನ್ನೊಬ್ಬರು ಮಾತಾಡ್ತಾರೆ, ವಿಚಾರ ಅಂತೂ ಹೊರಗಡೆ ಬಂದೇ ಬರುತ್ತೆ. ಇವತ್ತು ಸಾಮಾಜಿಕ ಜಾಲತಾಣ ಯುಗ, ಏನು ಕಲಿಯುಗ, ಆ ಥರ ಯುಗ, ಈ ಥರ ಯುಗ ಅಂತ ಹೇಳ್ತಾ ಇದ್ರು. ಇವಾಗ ಸಾಮಾಜಿಕ ಜಾಲತಾಣದ ಯುಗ ಇದು. ಸೊ ಈ ಒಂದು ಯುಗದಲ್ಲಿ ನೀವು ಯಾರನ್ನೂ ತಡೆಯೋದಕ್ಕೆ ಆಗೋದಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ನಮಗೇ ಒಂದು ಸ್ವಾತಂತ್ರ್ಯ ಇರುವಾಗ ಅದರಲ್ಲಿ ಬೇಕಾಬಿಟ್ಟು ಮಾತಾಡೋ ಆ ವ್ಯಕ್ತಿ ಥರ ಅಲ್ಲ ನಾವು. ಏನು ದಾಖಲೆಗಳು, ಆಧಾರಗಳಿವೆ, ಯಾರು ಏನನ್ನು ಮಾತಾಡಿರ್ತಾರೆ. ಸೊ ಆ ಒಂದು ಮಾತನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿಕೊಂಡು ನಾವಿಲ್ಲಿ ಹಾಕಿರ್ತೀವಿ ಅಷ್ಟೇ. ಸೊ ಈ ಒಂದು ವಿಚಾರದಲ್ಲಿ ಸ್ಪಷ್ಟೀಕರಣ ನಾವು ನಿಮಗೆ ಯಾಕೆ ಕೊಡಬೇಕು ಅಂದರೆ, ನಾವು ಒಂದೊಂದೇ ವಿಡಿಯೋ ಹಾಕಿದಾಗಲೂ ಅದು ಸತ್ಯ, ಅದರಲ್ಲಿ ದಾಖಲೆಗಳಿವೆ, ಅದರಲ್ಲಿ ಏನಾದರೂ ಒಂದು ನಿಜಾಂಶ ಇದೆ ಅಂತ ಕೇಳುವಂತಹ 1,000 ಮಂದಿ ಆದರೂ ನಮ್ಮ ಹಿಂದೆ ಇದ್ದಾರೆ. ಸೊ ಅವರಿಗೆ ಒಂದು ಸ್ಪಷ್ಟೀಕರಣ ಕೊಡಬೇಕು. ನಾವು ಯಾರಿಂದಲೂ ದುಡ್ಡು ತಗೊಂಡಿಲ್ಲ, ನಾವು ಯಾರಿಗೂ ದುಡ್ಡು ಕೊಟ್ಟೂ ಇಲ್ಲ. ನೋಡಿ, ಧರ್ಮಸ್ಥಳದಲ್ಲಿ ಇಂತಹ ಒಂದು ಅಗೆಯುವಂತಹ ಪ್ರಕ್ರಿಯೆ ನಡೆಯುವಾಗ 1 ವಾರ ನಾನು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ. ಗೊತ್ತೇ ಇಲ್ಲ ಇದುವರೆಗೂ ನಾನು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟವನೇ ಅಲ್ಲ. ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಮಾತ್ರವಲ್ಲ, ಗ್ರೌಂಡ್ ರಿಪೋರ್ಟ್ ತೆಗಿಬೇಕು ಅಂತ. ಸೊ ಹೋಗೋಕ್ಕೆ ನಾವು ಪುತ್ತೂರಿನ ಸ್ವಲ್ಪ ಒಳಗಡೆ, ಪುತ್ತೂರಿಂದ ಧರ್ಮಸ್ಥಳ ಹೋಗಬೇಕು ಅಂತ ಎಲ್ರಿಗೂ ಗೊತ್ತಿದೆ, ಒಂದು 2 ಅವರ್ಸ್ ಜರ್ನಿ ಇದೆ. ರೋಡುಗಳು ನೋಡಬೇಕು, ಬೈಕಲ್ಲಂತೂ ಖಂಡಿತ ಹೋಗೋಕ್ಕೆ ಸಾಧ್ಯ ಇಲ್ಲ, ಮಳೆ ಬೇರೆ. ಸೊ ಅದರಿಂದಾಗಿ ಕಾರನ್ನೇ ತಗೊಂಡು ಹೋಗಬೇಕಾಗುತ್ತೆ. ಆದರೆ ಕಾರಿಗೆ ಕಡಿಮೆ ಅಂದರೆ 1,000 ಪೆಟ್ರೋಲ್ ಬೇಕಾಗುತ್ತೆ, 1,000. ಆಮೇಲೆ ಖರ್ಚು ವೆಚ್ಚಗಳು ಎಲ್ಲ ಸೇರಿ 1,500, 2,000. ಯಾರಾದರೂ ಒಬ್ಬರು ನಮ್ಮ ಜೊತೆಗೆ ಇರ್ತಾರೆ, ಕ್ಯಾಮರಾಮ್ಯಾನ್ ಆಗೋ ಅಥವಾ ಸ್ನೇಹಿತರಾಗಿಯೋ ಇರ್ತಾರೆ. ಸೊ ಅವೆಲ್ಲ ಸೇರಿಸ್ಕೊಂಡು 2,000 ಖರ್ಚಿದೆ ಒಂದು ದಿವಸಕ್ಕೆ ಹೋಗೋಕ್ಕೆ. ಓಕೆ, ಯಾರು ಕೊಡ್ತಾರೆ ಇದು? ಯಾರೂ ಕೊಡೋದಿಲ್ಲ. ನೋಡಿ, ನಮ್ಮ ವೀಡಿಯೋಗಳನ್ನು ನೋಡ್ತಾ ಯಾರೋ ಒಂದು ವ್ಯಕ್ತಿ ಅಂದ್ಕೊತಾ ಇದ್ರು ಏನೋ ದೊಡ್ಡ ಫಂಡಿಂಗ್ ಆಗುತ್ತೆ. ಮುಖತಃ ನಮ್ಮನ್ನೇ ಭೇಟಿಯಾಗಿ ನೋಡಿ, ಅಯ್ಯೋ ಸ್ವಾಮಿ, ನಿಮ್ಮ ತುಂಬ ಕಷ್ಟ, ನಿಮ್ಮ ಅವಸ್ಥೆನ ಕೇಳೋದೇ ಬೇಡ, ನಾವು ಅಂದ್ಕೊಂಡಿದ್ವಿ ಏನೋ ನಿಮಗೆ ದೊಡ್ಡ ದುಡ್ಡು ಯಾರೋ ಕೊಡ್ತಾರೆ, ಹಾಗೆ ಹೋಗೋದು ಈಗ ಹೋಗೋದು. ದಮ್ಮಯ್ಯ, ನಾನಂದೆ ಅವ್ರಿಗೆ ಏನೂ ಇಲ್ಲ, ನಾವು ನಮ್ಮ ಖರ್ಚಲ್ಲಿ ಹೋಗಿ ಈ ಒಂದು ಪ್ರಕರಣ ಹೇಗಾದರೂ ಒಂದು ಅಂತ್ಯ ಆಗಲಿ, ಸುಖಾಂತ್ಯ ಕಾಣಲಿ. ಇಂತಹ ವಿಚಾರಗಳಲ್ಲಿ ಜನ ಸುಮ್ಮನೆ ದ್ವಂದ್ವ ನಿಲುವು ತಾಳೋದು ಬೇಡ. ಮಾಧ್ಯಮಗಳು, ಸ್ಯಾಟಲೈಟ್ ಮಾಧ್ಯಮಗಳನ್ನೇ ಬಿಟ್ಟರೆ ಅವ್ರು ಏನು ಓದ್ತಾರೆ ಅದನ್ನೇ ಕೇಳಬೇಕಾಗುತ್ತೆ. ಇಲ್ಲ ನಾವೇ ಲೈವ್ ಮಾಡ್ತೀವಿ, ಏನು ವಿಚಾರಗಳು ನಡೀತೆ ಅದನ್ನು ಸ್ಪಷ್ಟವಾಗಿ ಹೇಳ್ತೀವಿ ಅಂತ ನಾವು ಹೋದಾಗ ಎರಡೂ ಕೈ ಸ್ವೀಕರಿಸಿ ನಮ್ಮನ್ನು ಸ್ವೀಕರಿಸಿದಂತಹ ಜನ ಇದ್ದಾರೆ. ನಮ್ಮ ಈ ಸಣ್ಣ ಯೂಟ್ಯೂಬ್ ಚಾನಲ್ 2,000 ಜನ ಲೈವಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಂತಹ ಒಂದು ಅವಸ್ಥೆ ಇತ್ತು. ಸೊ ನಾವೇ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಮಾಧ್ಯಮಗಳು ಎಷ್ಟರ ಮಟ್ಟಿಗೆ ಸತ್ಯಾಂಶ ಕೊಡುತ್ತೆ ಅನ್ನೋದು. ಸೊ ಇವೆಲ್ಲ ಮಾಡುವಾಗ ಓಬಿಯಸ್ಲಿ ಸ್ಯಾಟಲೈಟ್ ಮಾಧ್ಯಮಗಳು ಎಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಮಾಧ್ಯಮಗಳು ಯೂಟ್ಯೂಬರ್ಗಳ ಮೇಲೆ ಹರಿಹಾಯುವಂತಹ ಕೆಲವೊಂದು ವಿಚಾರಗಳು, ಬೆಳವಣಿಗೆಗಳು, ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗುತ್ತೆ, ಅವರ ಕ್ಯಾಮರಾಗಳನ್ನು ಹೊಡೆದು ಹಾಕಲಾಗುತ್ತೆ, ಏನೆಲ್ಲ ಪ್ರಕ್ರಿಯೆಗಳು ನಡೀತೆ. ಬೇರೆ ಯಾರಾದರೂ ಮಾಡಿದರೆ ಇವಾಗ ಅವರ ಮೇಲೆ ಕೇಸ್ ಆಗುತ್ತೆ, ಈ ನಷ್ಟ ಪರಿಹಾರ ಎಲ್ಲೋ ಕೊಡಬೇಕಾಗಿತ್ತು. ಈ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಯಿತು, ಪ್ರಕರಣ ದಾಖಲಾಯಿತು, ಅವರನ್ನು ಬಿಡುಗಡೆನೂ ಮಾಡಿದರು, ಯಾವುದೇ ಪರಿಹಾರ ಇಲ್ಲ, ಏನೂ ಇಲ್ಲ. ಯಾರು ಕೊಡ್ತಾರೆ? 1.5 ಲಕ್ಷ 2 ಲಕ್ಷ ಖರ್ಚು ಮಾಡಿ ತಗೊಂಡಂತಹ ಕ್ಯಾಮರಾಗಳಿಗೆ ಹೊಣೆ ಯಾರು? ಏನೋ ವರದಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಯಾಟಲೈಟ್ ಮಾಧ್ಯಮಗಳು ತಪ್ಪು ಮಾಡೋದಿಲ್ವಾ? ಏನೋ ಬಾಯಿಂದ ಒಂದು ಅಕ್ಷರ ಹೊರಗಡೆ ಬಂತು ಅಂತ ಅವರನ್ನು ದಾಳಿ, ಹಲ್ಲೆ, ದರೋಡೆ ಮಾಡೋದಕ್ಕೆ ಯಾರು ಹಕ್ಕು ಕೊಟ್ಟರು? ಯಾರು ಈ ಒಂದು ವಿಚಾರ ನೋಡಿ. ಪೊಲೀಸರು ಕೂಡ, ಈ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರನ್ನು ನಾನಿಲ್ಲಿ ಬೈಯೋದು ಅಥವಾ ಬೇರೆ ಏನೂ ಮಾಡ್ತಾ ಇಲ್ಲ, ಆದರೆ ದಯವಿಟ್ಟು ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಇದೆ. ಏನು ಒನ್ ಸೈಡ್ ಆಗಿ ಹೋಗಿ ನೀವು FIR ದಾಖಲಿಸೋದಲ್ಲ, ಎಲ್ಲವನ್ನ ವೀಕ್ಷಣೆ ಮಾಡಿ. ಪೊಲೀಸರು ಅಲ್ವಾ, ಕಾನೂನು ವ್ಯವಸ್ಥೆ, ಸಂವಿಧಾನ ಇದೆ, ಎಲ್ಲವನ್ನ ನೋಡಿಕೊಂಡು ಏನು ತಪ್ಪಿತಸ್ಥರು ಅಂತ ಇದ್ದಾರೆ ಅವರ ಮೇಲೆ ಆರೋಪಗಳನ್ನು ಮಾಡಿ, FIRಗಳನ್ನು ಮಾಡಿ, ಆದರೆ ನಿರಾಧಾರಿತವಾಗಿ ಎಲ್ಲರನ್ನ ಹಿಡ್ಕೊಂಡು ಒನ್ ಸೈಡ್ ಆಗಿ ಓಕೆ ಸೌಜನ್ಯ ಹೋರಾಟಗಾರರು, ಅವರ ಪರ ಮೀಡಿಯಾಗಳು ಇವೆಲ್ಲವನ್ನು ನೋಟ್ ಮಾಡಿ ಅವರ ಮೇಲೆ FIR ದಾಖಲಿಸಿ. ನೀವು ಈ ಒಂದು ಷಡ್ಯಂತ್ರದಲ್ಲಿ ನಿಮ್ಮನ್ನು ಕೂಡ ಬಲಿ ಮಾಡ್ಕೋಬೇಡಿ ಅನ್ನುವಂಥ ಕಳಕಳಿಯ ವಿನಂತಿ ಕೂಡ ಇದೆ. ಮಾತ್ರ ಅಲ್ಲ, ಇವಾಗ ನಾವು ನಡೆಯುವಂತಹ ಬೆಳವಣಿಗೆಗಳು, ED ಬಂದಾಗಿದೆ. ಏನು ED ಯಾರನ್ನು ತನಿಖೆ ಮಾಡುತ್ತೆ ಅಥವಾ ಯಾರ ವಿರುದ್ಧ ಬಿಟ್ಟಂತಹ ಷಡ್ಯಂತ್ರ ED ಅನ್ನೋದನ್ನು ನಾವು ಹೇಳೋದಕ್ಕೆ ಬರೋದಿಲ್ಲ. ಸೊ ಇವತ್ತಿನ ಏನು ಚಂದನ್ ಗೌಡ ಮತ್ತು ಆ ಒಂದು ಯೂಟ್ಯೂಬರ್ ಅಂತ ಕಳಿಸ್ಕೊತಾನೆ ವ್ಯಕ್ತಿ, ಏನು ಚಂದನ್ ಗೌಡ ಬಚ್ಚ ಅಂತ ಕರೆಸ್ಕೊಂಡಂಥ ವ್ಯಕ್ತಿ, ಆ ಒಂದು ವ್ಯಕ್ತಿ ಮಾಡಿದಂತಹ ಆರೋಪಗಳಿಗೆ ಪ್ರತಿಯೊಬ್ಬ ಯೂಟ್ಯೂಬರ್ ಆಗಿರುವಂತಹ ವ್ಯಕ್ತಿಗಳು ಉತ್ತರಿಸಬೇಕಾದಂತಹ ಸಮಯ. ಯಾರಿಂದ ಯಾರಿಗೆ ಎಷ್ಟೆಷ್ಟು ದುಡ್ಡು ಬಂದಿದೆ ಎಲ್ಲವೂ ಲೆಕ್ಕ ಕೊಡಬೇಕಲ್ವ. ಅಂದರೆ ದಾಖಲೆಗಳ ಮುಖಾಂತರ ಆತ ಮಾತಾಡಬೇಕು. ತನ್ನ ಪಬ್ಲಿಸಿಟಿಗೋಸ್ಕರ ಹೇಗಾದರೂ ಮಾಡಿ ನಾನು ಮೇಲಕ್ಕೆ ಹೋಗ್ತೀನಿ ಅಂದರೆ ಇವತ್ತು ಸಮಾಜ ನಿಮ್ಮನ್ನು ಯಾವ ರೀತಿಯಲ್ಲಿ ನೋಡಿ. ಡ್ರೋನ್ ಪ್ರತಾಪನ ವಿಚಾರ ನಿಮಗೆ ಗೊತ್ತಾಗಿರ್ಬೋದು. ಓಕೆ, ಆತನ ವಿಚಾರ ಇವಾಗ ಮಾತಾಡೋ ಹಾಗಿಲ್ಲ, ಆದರೂ ಹೇಳ್ತೀನಿ ನೋಡಿ. ಆತ ಯಾವ ರೀತಿಯಲ್ಲಿ ಪಬ್ಲಿಸಿಟಿಯನ್ನು ಪಡ್ಕೊಂಡಿದ್ದ, ನಂತರ ಏನಾದ, ಜನರು ಹೇಗೆ ಮಾಡಿದರು, ಮಾಧ್ಯಮಗಳು ಆತನನ್ನು ಎಲ್ಲಿಟ್ಟರು, ಏನು
ಎತ್ತರದಲ್ಲಿಟ್ಟಿದ್ದಂತಹ ಅದೇ ಮಾಧ್ಯಮಗಳು ಆತನನ್ನು ಹೇಗೆ ಕೆಳಗಡೆ ತಳ್ಳಿದವು ಎನ್ನುವುದನ್ನು ಕೂಡ ನೀವು ನೋಡಿದ್ದೀರಾ. ಸೊ ಅದರಿಂದಾಗಿ ನೇರವಾಗಿ ನೀವು ಬರ್ತಾ ಇದ್ದರೆ ನಿಮಗೆ ಬೆಳವಣಿಗೆ ಇದೆ, ಆದರೆ ಸ್ವಲ್ಪ ತಡ ಆಗುತ್ತೆ. ನೀವೇನು ಒಂದೇ ಪ್ರಚಾರದಲ್ಲಿ ಮೇಲಕ್ಕೆ ಬರಬೇಕು ಅಂದರೆ ಅಷ್ಟೇ ಬೇಗ ನೀವು ಕೆಳಗಡೆನೂ ಹೋಗ್ತೀರಾ. ಸೊ ಇದೇ ನಿಮಗೆ ನನ್ನಿಂದ ಕೊಡಲಿಕ್ಕೆ ಆಗುವಂತಹ ಒಂದು ವಿನಂತಿ ಅಥವಾ ಮಾರ್ಗದರ್ಶನ ಅಂತ ಹೇಳ್ಬೋದು. ದಯವಿಟ್ಟು ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಜನತಾ ಏಜೆಂಟನ್ನು ಯಾರನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ನಿಮಗೆ ಏನಾದರೂ ಇದರಲ್ಲಿ ಸತ್ಯಾಂಶ ಅಂತ ನಾನು ಹೇಳೋದ್ರಲ್ಲಿ ಗೊತ್ತಾಗ್ತಾ ಇದ್ದರೆ ವಿಡಿಯೋವನ್ನು ಬಿಡಿ. ಕ್ವಾಲಿಟಿ ಇಲ್ಲ, ಓಕೆ, ಸೌಂಡ್ ಕ್ಲಿಯರ್ ಇಲ್ಲ, ಓಕೆ, ಆ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಹತ್ರ ಒಂದು ಹೇಳಬೇಕಿತ್ತು ಅಂದರೆ ನೋಡಿ, ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಭಾರಿ ಎಕ್ಕೋ ಆಗುತ್ತೆ. ನಾನು ಮನೆಯಲ್ಲೇ ವಿಡಿಯೋ ಮಾಡ್ತಾಯಿದ್ದರೆ ಯಾವುದೇ ತೊಂದರೆ ಇರಲಿಲ್ಲ, ಆದರೆ ಮಕ್ಕಳ ಸ್ವಲ್ಪ ಏನು ಕೀಟಲೆಗಳು, ಸೌಂಡು, ಆಮೇಲೆ ರಿಫ್ಲೆಕ್ಷನ್ಸು, ಆಮೇಲೆ ನಮ್ಮ ಇರಿಟೇಷನ್ ಎಲ್ಲ ಸೇರಿ ಒಂದು ರೂಮ್ ಆಗಿ ತಗೊಂಡೆ ನಾನು. ಇವಾಗ ಒಬ್ಬಂಟಿಯಾಗಿ ಆ ರೂಮಲ್ಲಿ ವಿಡಿಯೋಗಳನ್ನು ಮಾಡ್ತೇನೆ. ಸೊ ಅದರಿಂದಾಗಿ ಹೊಸ ರೂಮ್ ಆದ ಕಾರಣ ಸ್ವಲ್ಪ ಎಕ್ಕೋ ಹೊಡೆಯುತ್ತೆ, ಅದರಿಂದಾಗಿ ಇಂತಹ ಇಶ್ಯೂಸ್ಗಳು ಬರುತ್ತೆ. ದಯವಿಟ್ಟು ಕ್ಷಮಿಸಿ, ಅದನ್ನು ನಿವಾರಣೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತೇನೆ ನಾನು. ಸೊ ಯಾರಾದರೂ 50 ಲಕ್ಷ ಕೊಡೋರಿದ್ದರೆ ದಯವಿಟ್ಟು ತಿಳಿಸಿ, ನಾವು ವಿಡಿಯೋ ಮುಖಾಂತರನೇ ತಗೊಂಡು ಏನಾದರೂ ಅಭಿವೃದ್ಧಿ ಮಾಡುವಂತಹ ಕೆಲಸಗಳನ್ನು ಮಾಡೋಣ. ಅದು ಬಿಟ್ಟು ಇದುವರೆಗೆ ಯಾರೂ ಬಂದಿಲ್ಲ. ಸೊ ಈ ವಿಡಿಯೋನ ನೋಡಿ ಆದರೂ ಯಾರಾದರೂ 50 ಲಕ್ಷ ಕೊಡ್ತೇನೆ ಅಂತ ಹೇಳಿದರೆ ನಾನೇ ಇಡಿಗೆ ಇನ್ಫಾರ್ಮೇಷನ್ ಕೊಟ್ಟು, ಸೊ ಇವರು ಕೊಟ್ಟಿದ್ದಾರೆ ನೋಡಿ, ನಾವು ಸ್ವಲ್ಪ ನಮ್ಮ ಮೀಡಿಯಾವನ್ನು ಇಂಪ್ರೂವ್ ಮಾಡ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು ತಗೋತೀವಿ, ಆಯಿತಾ? ಓಕೆ, ಯಾಕಂತಂದರೆ ದುಡ್ಡು ಯಾರಿಗೆ ತಾನೇ ಬೇಡ. ಯಾರಾದರೂ ಇದ್ದರೆ ತಿಳಿಸಿ, ಆ ಯೂಟ್ಯೂಬರಲ್ಲೂ ತಿಳಿಸಿ, ಯಾರಾದರೂ ದುಡ್ಡು ಕೊಡೋರಿದ್ದೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ. ಓಕೆ, ಜನತಾ ಏಜೆಂಟ್ ಅಂತ ಮೇಲೂ ಇದೆ, ಆಮೇಲೆ ಇನ್ಸ್ಟಾಗ್ರಾಮು ಇದೆ. ಎಲ್ಲಿ ಬೇಕಾದರೂ ತಿಳಿಸಿದರೆ ತಗೊಳ್ಳೋಕ್ಕೆ ಅಂತ ಒಂದು ಗಾಡಿ ತೊಗೊಂಡು ಹೋಗ್ತೀನಿ ನಾನು. ಓಕೆ ವೀಕ್ಷಕರೇ, ದಯವಿಟ್ಟು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಅನಿಸಿದರೆ ದಯವಿಟ್ಟು ನೀವು ನಮ್ಮನ್ನು ಬೆಂಬಲಿಸುವವರಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.